ಸ್ನೇಹಿತರೆ ನಮಸ್ಕಾರ. ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಕನ್ನಡ ಕದಂಬ ಚಾನೆಲ್ ಸಂಕ್ರಾಂತಿಯ ಶುಭ ದಿನದಂದು 25,000 ಸಬ್ಸ್ಕ್ರೈಬರ್ಸ್ ನ ಸಂಪಾದನೆ ಮಾಡಿದೆ. ಇದು ಖಂಡಿತ ನನಗೆ ತುಂಬಾ ದೊಡ್ಡ ವಿಷಯ. ನಾನು ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಪ್ರಾರಂಭ ಮಾಡುವಾಗ ತುಂಬಾ ಜನ ಇದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರು. ಈಗಲೂ ಮಹಾಭಾರತ ಹಿಸ್ಟ್ರಿ ಅಂತ ವಿಷಯಗಳನ್ನ ಯಾರು ನೋಡ್ತಾರೆ, ಯಾರಿಗೆ ತಾನೇ ಈ ವಿಷಯದ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ಅಂತ ತುಂಬಾ ಜನ ಕಿಂಡಲ್ ಮಾಡಿದ್ರು, ನಕ್ಕಿದ್ರು ಕೂಡ. ಆದ್ರೆ ನಾನು ಅವ್ರ ಯಾರ ಮಾತಿಗೂ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ಅವತ್ ಅವ್ರೇನಾದ್ರೂ ನನ್ನನ್ನ ನಂಬಿದ್ರೆ 4 ದಿನ ಟ್ರೈ ಮಾಡಿ ವ್ಯೂಸ್ ಬರ್ಲಿಲ್ಲ ಅಂತ ಬಿಟ್ಬಿಡ್ತಿದ್ನೋ ಏನೋ. ಆದ್ರೆ ಅವರ ಕಿಂಡಲ್, ಅವರು ಮಾತಾಡಿದಂತ ನೆಗೆಟಿವ್ ಮಾತುಗಳು ನನ್ನನ್ನ 1 ವರ್ಷಗಳವರೆಗೂ ಸತತವಾಗಿ ಇದರಲ್ಲಿ ತೊಡಗಿಸ್ಕೊಳ್ಳುವಂತೆ ಮಾಡ್ತು. ಹೀಗಾಗಿ ಇವತ್ತು ಈ 25,000 ಮೈಲಿಗಳನ್ನ ತಲುಪದ ಮೇಲೆ ಅವರೆಲ್ಲರ ಎದುರಿಗೆ ಹೆಮ್ಮೆಯಿಂದ ಮಾತಾಡುವಂತ ಒಂದು ಅವಕಾಶ ಸಿಕ್ಕಿದೆ. ಅದನ್ನ ನೀವು ಮಾಡ್ಕೊಟ್ಟಿದ್ದೀರಾ. ಯೂಟ್ಯೂಬ್ ನಲ್ಲಿ ಕೋಟ್ಯಾಂತರ ಜನ ಸಬ್ಸ್ಕ್ರೈಬರ್ಸ್ ಗಳಿರೋ ಚಾನೆಲ್ಗಳಿದೆ. ನಮ್ಮ ಕನ್ನಡದಲ್ಲೇ ತುಂಬಾ ಚಾನೆಲ್ಗಳು ಕೋಟಿಗಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಗಳನ್ನ ಪಡ್ಕೊಂಡಿದ್ದಾರೆ. ಆದ್ರೆ ನಾನ್ 25,000 ಸಬ್ಸ್ಕ್ರೈಬರ್ ನ ಪಡ್ಕೊಂಡು ಇಷ್ಟೊಂದು ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಅನಿಸ್ಬೋದು. ಆದ್ರೆ ಖಂಡಿತ ಇದರಲ್ಲಿ ಅಹಂಕಾರ ಪಡ್ತಾ ಇಲ್ಲ. ಆದ್ರೆ ನಾನ್ ಹೇಳ್ತಾ ಇರೋದೇನು ಅಂದ್ರೆ, 0ದಿಂದ 25,000ವರೆಗೆ ಯಾವುದೇ ರೀತಿಯ ಒಂದು ಬ್ಯಾಕ್ ಗ್ರೌಂಡ್ ಕೂಡ ಇಲ್ಲದೆ ನಾನು ನನ್ನ ಈ ಮಹಾಭಾರತ ಮತ್ತು ಹಿಸ್ಟರಿಯ ಕಂಟೆಂಟ್ ನ ಮೂಲಕ ನಾನು ಇದನ್ನು ಸಾಧಿಸ್ಕೊಂಡಿದ್ದೀನಿ. ಇದು ಖಂಡಿತ ನಿಮ್ಮೆಲ್ಲರ ಸಹಕಾರದಿಂದ ಮಾತ್ರ ಸಾಧ್ಯ. ನನ್ನ ಚಾನಲ್ 25,000 ಸಬ್ಸ್ಕ್ರೈಬರ್ ಗಳನ್ನ ಸಂಪಾದನೆ ಮಾಡಿರೋದಕ್ಕಿಂತ ದೊಡ್ಡ ವಿಷಯ ಏನು ಗೊತ್ತಾ? ಅದು ನಿಮ್ಮ ಮೆಚ್ಚುಗೆ ಪಡ್ಕೊಂಡಿರೋದು. ನಿಮ್ಮ ಪ್ರತಿಯೊಂದು ಮೆಚ್ಚುಗೆಯ ಕಾಮೆಂಟ್ಗಳು ನನ್ನ ಹೃದಯವನ್ನ ತಟ್ಟುತ್ತೆ. ನೀವು ಮೆಚ್ಚಿಕೊಂಡು ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ ತಾನೇ ಇದು 25,000ವರೆಗೂ ಒಂದು ತಲುಪಿರೋದು. ಈಗಲೂ ಕೂಡ ನಿಮ್ಮ ಕೆಲವು ಕಮೆಂಟ್ ಗಳನ್ನ ನಾನು ಓದಿ ಖುಷಿ ಪಡ್ತಾ ಇರ್ತೀನಿ. ಅಷ್ಟು ಒಳ್ಳೆಯ ಉತ್ತಮವಾದ ಸಪೋರ್ಟ್ ಅನ್ನ ನೀವು ನನಗೆ ಕೊಟ್ಟಿದ್ದೀರಾ. ನಿಮ್ಮ ಪ್ರತಿ ಕಮೆಂಟ್ ಗಳನ್ನ ನಾನು ಓದ್ತೇನೆ, ನಿಮ್ಮ ಪ್ರತಿ ಕಮೆಂಟ್ ಅನ್ನ ನಾನು ಗಮನಿಸ್ತೇನೆ. ನೀವು ನನ್ನ ವಿಡಿಯೋವನ್ನ ನೋಡಿ ಅದಕ್ಕೊಂದು ಲೈಕ್ ಕೊಟ್ಟು ನಿಮ್ಮ ಕಮೆಂಟ್ ಅನ್ನ ಮಾಡುವಷ್ಟು ಸಮಯವನ್ನ ನನ್ನ ವಿಡಿಯೋಗೆ ನೀಡ್ತಾ ಇದ್ದೀರಾ ಅಂದ್ರೆ ನನಗೆ ಅದಕ್ಕಿಂತ ದೊಡ್ಡ ಖುಷಿಯ ವಿಷಯ ಇನ್ನೊಂದಿರೋದಕ್ಕೆ ಸಾಧ್ಯ ಇಲ್ಲ. ಅದೆಷ್ಟೋ ಸಲ ಕಷ್ಟಪಟ್ಟು ಒಳ್ಳೊಳ್ಳೆಯ ವಿಷಯಗಳನ್ನ ಮಾಡಿದಾಗ, ಒಳ್ಳೊಳ್ಳೆಯ ವಿಡಿಯೋಗಳನ್ನ ಮಾಡಿದಾಗ ತುಂಬಾ ಜನ ನೆಗೆಟಿವ್ ಕಮೆಂಟ್ ಹಾಕಿದಾಗ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಬೇಜಾರಾಗ್ತಾ ಇತ್ತು. ಅದೆಷ್ಟೋ ಬಾರಿ ಮನಸ್ಸಿಗೂ ನೊಂದ್ಕೊಂಡಿದ್ದೆ ಕೂಡ. ಆದ್ರೆ ನೀವು ತೋರಿಸೋ ಪ್ರೀತಿ, ನೀವು ತೋರಿಸೋ ಸಪೋರ್ಟ್ ನ ಮುಂದೆ ಅದೆಲ್ಲ ನನಗೆ ಏನು ಅನ್ನಿಸ್ತಾ ಇರ್ಲಿಲ್ಲ. ಅವಾಗೆಲ್ಲ ತುಂಬಾ ಬೇಜಾರಾಗ್ತಾ ಇದ್ದೆ ನಾನು. ಈಗ ಯಾವುದೇ ಕಾರಣಕ್ಕೂ ಅಂತಹ ಬೇಜಾರನ್ನ ಮನಸ್ಸಿಗೆ ಬಿಟ್ಕೊಳ್ಳೋದೇ ಇಲ್ಲ. ತುಂಬಾ ವೈಯಕ್ತಿಕವಾಗಿ ಕಮೆಂಟ್ ಗಳಿದ್ರೆ ಅದನ್ನ ಅಷ್ಟೇ ನಿರ್ಲಕ್ಷಿಸ್ತೀನಿ. ಕೆಲವೊಮ್ಮೆ ಅದನ್ನ ಡಿಲೀಟ್ ಕೂಡ ಮಾಡ್ಬಿಡ್ತೀನಿ. ಇನ್ನು ಕೆಲವೊಮ್ಮೆ ತುಂಬಾ ಪರ್ಸನಲ್ ಆಗಿದ್ರೆ ಅದಕ್ಕೆ ಖಾರವಾಗಿ ರಿಪ್ಲೈ ಕೂಡ ಮಾಡ್ತೀನಿ. ಅದೆಲ್ಲ ಇರ್ಲಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದ ಉದ್ದೇಶ ಏನು ಅಂದ್ರೆ, ನಿಮ್ ಜೊತೆ ಒಂದು ವಿಶೇಷ ವಿಷಯವನ್ನ ಹಂಚಿಕೊಳ್ಳೋದಕ್ಕಿದೆ. ಅದೇನು ಅಂತಂದ್ರೆ, ನಮ್ಮ ಕನ್ನಡ ಕದಂಬ ಚಾನೆಲ್ ನಲ್ಲಿ ಅತಿ ಶೀಘ್ರದಲ್ಲಿ ಒಂದು ಒಳ್ಳೆಯ ಶಾರ್ಟ್ ಮೂವಿಯನ್ನ ನಿಮ್ಮ ಮುಂದೆ ತಂದಿಡೋ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಈ ಹಿಂದೆ ದಮೂರಿ ಅಂತ ಒಂದು ಶಾರ್ಟ್ ಮೂವಿಯನ್ನ ಮಾಡೋ ಪ್ಲಾನ್ ಇತ್ತು. ಅದರ ಒಂದು ತುಣುಕನ್ನ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದ್ದೆ ಕೂಡ. ಆದ್ರೆ ತುಂಬಾ ವಿಷಯಗಳ ಕಾರಣಕ್ಕೆ ಅದು ಸ್ಟಾಪ್ ಮಾಡ್ಬೇಕಾಗಿ ಬಂತು. ಆದ್ರೆ ಈ ಸಲ ಖಂಡಿತ ಹಾಗಾಗೋದಿಲ್ಲ. ಒಂದು ಒಳ್ಳೆಯ ತಂಡದ ಜೊತೆ ಮಾತಾಗಿದೆ. ನಾವು ಆ ಕೆಲಸಗಳನ್ನ ಈಗಾಗಲೇ ಪ್ರಾರಂಭಿಸಿದ್ದೀವಿ ಕೂಡ. ಆದಷ್ಟು ಶೀಘ್ರದಲ್ಲಿ ಒಂದು ಒಳ್ಳೆಯ ಉತ್ತಮವಾದ ವಿಡಿಯೋವನ್ನ ನಿಮ್ಮ ಮುಂದೆ ತಂದಿಡೋ ಪ್ರಯತ್ನವನ್ನ ಖಂಡಿತ ಮಾಡ್ತೇವೆ. ಈ ಹಿಂದೆ ದಮೂರಿ ಅಂತ ಪೂರ್ತಿ ಪ್ರಮಾಣದಲ್ಲಿ ಹಾರರ್ ಆಗಿರುವಂತ ಚಿತ್ರವನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಆದ್ರೆ ಈ ಸಲ ಹಾರರ್ ಕಾಮಿಡಿಯ ಜೊತೆ ಒಂದು ವಿಶೇಷವಾದ ಕಥೆಯ ಮೂಲಕ ನಿಮ್ಮನ್ನ ತಲುಪುವ ಪ್ರಯತ್ನವನ್ನ ಮಾಡ್ತೇವೆ. ಹಾಗೆ ಈ ಪ್ರಯತ್ನ ಇಲ್ಲಿಗೆ ನಿಲ್ಲೋದಿಲ್ಲ. ಇಂತಹ ಹಲವಾರು ಕಂಟೆಂಟ್ ಗಳನ್ನ ನಿಮ್ಮ ಮುಂದೆ ತಂದಿಡೋ ಪ್ರಯತ್ನವನ್ನ ಸತತವಾಗಿ ನಾವು ಮಾಡ್ತಾನೆ ಇರ್ತೀವಿ. ಇನ್ನು ಹಲವಾರು ರೀತಿಯ ಆಲೋಚನೆಗಳು ನಮ್ಮ ಮುಂದಿದೆ. ಹಾಗೆ ಅದನ್ನ ನಾವು ನಿಮ್ಮ ಮುಂದೆ ತಂದಿಡೋದಕ್ಕೆ ನೀವು ನನಗೆ ನಿಮ್ಮ ಸಹಕಾರವನ್ನ ಇಲ್ಲಿಯವರೆಗೆ ಯಾವ ರೀತಿ ಕೊಟ್ಟಿದ್ದೀರೋ ಅದೇ ರೀತಿ ಕೊಡಬೇಕು. ನಿಮ್ಗೆ ನಮ್ಮ ಚಾನೆಲ್ ನಲ್ಲಿ ಬರ್ತಾ ಇರೋ ವಿಡಿಯೋಗಳು ಇಷ್ಟವಾಗ್ತಾ ಇದ್ರೆ ಅದನ್ನ ಪೂರ್ತಿಯಾಗಿ ನೋಡೋದ್ರ ಜೊತೆ ಒಂದು ಲೈಕ್ ಅನ್ನ ಕೊಟ್ಟು, ಜೊತೆಗೆ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಅಥವಾ ಇಷ್ಟ ಆಗದೆ ಇದ್ರೆ ನಿಮ್ಮ ಅಭಿಪ್ರಾಯವನ್ನ ನಮಗೆ ಕಮೆಂಟ್ ನ ಮೂಲಕ ತಿಳಿಸೋದಕ್ಕೆ ಮಾತ್ರ ಮರಿಬೇಡಿ. ನಿಮ್ಮ ಪ್ರತಿ ಸಲಹೆಯನ್ನ ಕೂಡ ನಾನು ಪಾಲಿಸ್ತೀನಿ. ಹಾಗೆ ಸ್ನೇಹಿತರೆ, ನಮ್ಮ ಚಾನೆಲ್ ನಲ್ಲಿ ಎಂದಿನಂತೆ ವಾರಕ್ಕೆ 2 ವಿಡಿಯೋಗಳನ್ನ ಪೋಸ್ಟ್ ಮಾಡೋ ಯೋಚನೆ ಕೂಡ ಇದೆ. ಅಫ್ಕೋರ್ಸ್ ಅದರಲ್ಲಿ ಒಂದು ಹಿಂದೂ ಪುರಾಣಗಳ ಅಂದ್ರೆ ಮಹಾಭಾರತ, ರಾಮಾಯಣ, ಗರುಡ ಪುರಾಣ, ಭಾಗವತ ಮುಂತಾದ ವಿಷಯಗಳ ಬಗ್ಗೆ ಒಂದು ವಿಡಿಯೋ ಆದ್ರೆ, ಇನ್ನೊಂದು ವಿಡಿಯೋವನ್ನ ಕಂಟಿನ್ಯೂ ಆಗಿ ಮಾಡೋದಕ್ಕೆ ಯಾವ ವಿಷಯದ ಬಗ್ಗೆ ನಿಮ್ಗೆ ಆಸಕ್ತಿ ಇದೆ ಅನ್ನೋದನ್ನ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಕೊನೆಯದಾಗಿ, ನನ್ನ ಚಾನೆಲ್ 25,000 ಸಬ್ಸ್ಕ್ರೈಬರ್ ಗಳನ್ನ ಸಂಪಾದನೆ ಮಾಡಿರೋದು ನಿಮ್ಮೆಲ್ಲರ ಆಶೀರ್ವಾದದ ಕಾರಣ. ನೀವೆಲ್ಲ ನಮ್ಮ ಚಾನೆಲ್ ನ ವಿಡಿಯೋಗಳನ್ನ ನೋಡಿ ಮೆಚ್ಚಿಕೊಂಡು ಇದನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಿದ್ರೆ ಇಷ್ಟು ದೊಡ್ಡ ಗುರಿಯನ್ನ ತಲುಪೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ.
ಇದು ಕೇವಲ 1 ವರ್ಷದಲ್ಲಿ ನಾನು ಪಟ್ಟ ಶ್ರಮ ಮಾತ್ರ ಅಲ್ಲ, ನಿಮ್ಮ ಮೆಚ್ಚುಗೆಯನ್ನ ಪಡ್ಕೊಂಡಿರೋದಕ್ಕೆ ನನಗೆ ಸಿಕ್ಕ ಪ್ರತಿಫಲ. ಇದೇ ರೀತಿ ನಮ್ಮ ಚಾನೆಲ್ ಅನ್ನ ನೀವು ಇನ್ನೂ ಹೆಚ್ಚು ರೀತಿಯಲ್ಲಿ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು.